ಇದೇ ತರದ ಮತ್ತೊಂದು ಘಟನೆ ದಾವಣಗೆರೆಯಲ್ಲೂ ಕೂಡ ನಡೆದಿದೆ. ದಾವಣಗೆರೆಯ ಕಾರ್ನಲ್ಲಿದ್ದಂತಹ 3.89 ಲಕ್ಷ ನಗದನ್ನ ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆಯ ಲೋಕಿಕೆರೆ ಚೆಕ್ ಪೋಸ್ಟ್ ಬಳಿ ಒಂದು ಹಣವನ್ನ ವಶಕ್ಕೆ ಪಡೆದಿರೋದು, ಜಪ್ತಿ ಮಾಡಿರೋದು. ಗೀತಾ ಕೋಳಿ ಫಾರ್ಮ್ನ ಬಾಲಕೃಷ್ಣ ಈ ಒಂದು ಹಣವನ್ನ ಸಾಗಿಸ್ತಾ ಇದ್ರು. ಹಣದ ಬಗ್ಗೆ ಸೂಕ್ತ ದಾಖಲೆ ಇಲ್ಲದ ಕಾರಣ ಹಣವನ್ನ ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸೇಮ್ ಮಂಡ್ಯದಲ್ಲಿ ಯಾವ ರೀತಿ 99 ಲಕ್ಷ ಜಪ್ತಿ ಆಯಿತು, ಇಲ್ಲೂ ಕೂಡ 3 ಲಕ್ಷ ಚಿಲ್ಲರೆ ಹಣ ಜಪ್ತಿ ಆಗಿದೆ. ಕಾರಣ ಏನು? ಸರಿಯಾದಂತಹ ದಾಖಲೆ ಒದಗಿಸಿಲ್ಲ. ನೀತಿ ಸಂಹಿತೆ ನೆನೆ ತಾನೇ ಜಾರಿಯಾಗಿದೆ. ಇದ್ರ ಬಗ್ಗೆ ಜನರಿಗೆ ಅಷ್ಟಾಗಿ ಅರಿವಿಲ್ಲ. ಆದರೂ ಕೂಡ ಈ ಥರ ಹಣವನ್ನ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇರುವಾಗ ಕೊಂಡೊಯ್ಯೋದು ಅಕ್ಷಮ್ಯ ಅಪರಾಧ. ಅದು ದಾಖಲೆ ಇಲ್ಲದೆ ಕೊಂಡೊಯ್ಯೋದು ಖಂಡಿತವಾಗ್ಲೂ ಅಪರಾಧ. ಹೀಗಾಗಿ ಆ ಹಣವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಚುನಾವಣಾಧಿಕಾರಿಗಳು ಸೀಸ್ ಮಾಡಿದ್ದಾರೆ. ನಿನ್ನೆ ತಾನೇ ಚುನಾವಣಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅನೇಕ ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡು ಈ ಥರ ಯಾರ್ಯಾರು ಹಣವನ್ನು ಸಾಗಿಸ್ತಾರೆ, ಅಕ್ರಮ ವಸ್ತುಗಳನ್ನ ಸಾಗಿಸ್ತಾರೆ, ಚುನಾವಣಾ ಆಮಿಷಕ್ಕೆ ಬಳಕೆ ಆಗುವಂಥ ವಸ್ತುಗಳು ಯಾವ್ಯಾವ ಸಾಗಾಟ ಆಗ್ತಾವೋ ಸೂಕ್ತ ದಾಖಲೆ ಇಲ್ಲ ಅಂತಂದರೆ ವಶಕ್ಕೆ ಪಡೆಯುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ನೀವು ನೋಡ್ತಿರುವಂಥ ವಿಜುವಲ್ಸ್ ಇದೆಯಲ್ಲ, ಒಂದು ದಾವಣಗೆರೆ, ಒಂದು ಮಂಡ್ಯ ಹಾಗೂ ಇನ್ನೊಂದು ಹುಬ್ಬಳ್ಳಿ, 3 ಜಾಗದಲ್ಲಿ ಸೇರಿದಂತೆ ಬೇರೆ ಬೇರೆ ಜಾಗದಲ್ಲೂ ಕೂಡ ಇವತ್ತೇ ಭರ್ಜರಿ ಬೇಟೆ ಆಗಿದೆ. ಮಂಡ್ಯದಲ್ಲಿ 99 ಲಕ್ಷ ಜಪ್ತಿ ಆದರೆ ದಾವಣಗೆರೆಯಲ್ಲಿ 3.89 ಲಕ್ಷ ರೂಪಾಯಿ ಜಪ್ತಿ ಆಗಿದೆ. ಆ್ಯಂಡ್ ಈ ಥರ ಅನೇಕ ಘಟನೆಗಳು ಬೇರೆ ಬೇರೆ ಜಾಗದಲ್ಲೂ ಕೂಡ ನಡೆದಿವೆ. ಸದ್ಯಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಈಗ ಫೋನಿನ ಸಂಪರ್ಕದಲ್ಲಿದ್ದಾರೆ. ಸಂದೇಶ್, ನಿನ್ನೆ ತಾನೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿದೆ. ಈಗ ನೋಡಿದ್ರೆ ಇಂಥ ಪ್ರಮಾಣದ ಹಣ, ಎಸ್ಪೆಷಲಿ ಮಂಡ್ಯದಲ್ಲಿ ಮದ್ದೂರಿನ ಸಂಬಂಧಪಟ್ಟಂತೆ ಮಾತಾಡೋ ಹಾಗಿದ್ರೆ 99 ಲಕ್ಷ ರೂಪಾಯಿ ಜಪ್ತಿ ಆಗಿರೋದು, ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ನೀತಿ ಸಂಹಿತೆ ಕೂಡ ಜಾರಿಗೆ ಬಂದಿದೆ. ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಅಂದ್ರೆ ದೇಶದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಈಗಾಗಲೇ ಚೆಕ್ ಪೋಸ್ಟ್ ಅನ್ನ ಹಾಕಿ ಅಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಗಾಡಿಗಳ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ದಾಖಲೆ ರಹಿತ ಹಣ ಏನಾದ್ರೂ ಸಾಗಾಟ ಮಾಡೋದು ಕಂಡು ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹಣವನ್ನ ಸೀಸ್ ಮಾಡುವಂತ ಕೆಲಸವನ್ನ ಚೆಕ್ ಪೋಸ್ಟ್ ಗಳನ್ನ ಹಾಕಿ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ರಾಜ್ಯದಲ್ಲೂ ಕೂಡ ಪ್ರತಿ ಜಿಲ್ಲಾವಾರು ಕ್ಷೇತ್ರದಲ್ಲಿ ಜೊತೆಗೆ ತಾಲೂಕು ಮಟ್ಟದಲ್ಲೂ ಕೂಡ ಈಗಾಗಲೇ ಚೆಕ್ ಪೋಸ್ಟ್ ಗಳನ್ನ ಹಾಕುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಸದ್ಯ ಮಂಡ್ಯ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಚೆಕ್ ಪೋಸ್ಟ್ ಅನ್ನ ಹಾಕಿದಂತ ಸಂದರ್ಭದಲ್ಲಿ ಮದ್ದೂರಿನ ನಿಡಘಟ್ಟ ಅಂದ್ರೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ನಿಡಘಟ್ಟ ಚೆಕ್ ಪೋಸ್ಟ್ ನಲ್ಲಿ ಸುಮಾರು 99,20,00,000 ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಈ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ಪಡೆಯುವಂತ ಸಂದರ್ಭದಲ್ಲಿ ಇದು ಅಡಿಕೆ ವ್ಯಾಪಾರಿಗೆ ಸೇರಿದಂತಹ ಒಂದು ನಗದು ಅಂತ ಗೊತ್ತಾಗಿದೆ. ಹಾಗಾಗಿ ಸೂಕ್ತ ದಾಖಲಾತಿಗಳನ್ನ ಒದಗಿಸಿ ಅಂತ ಕೇಳಿದಾಗ ಅವರು ದಾಖಲಾತಿಗಳನ್ನ ಒದಗಿಸಿಲ್ಲ. ಆ ಕಾರಣಕ್ಕಾಗಿ ಈಗಾಗಲೇ ಆ ಹಣವನ್ನ ಕೂಡ ವಶಕ್ಕೆ ಪಡೆದು ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ. ಮತ್ತೊಂದು ಕಡೆ ದಾವಣಗೆರೆ ಉತ್ತರ ಕ್ಷೇತ್ರದ ಲೋಕಿಕೆರೆ ಚೆಕ್ ಪೋಸ್ಟ್ ನಲ್ಲೂ ಕೂಡ ಈಗಾಗಲೇ ಹಣವನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಅಂದ್ರೆ ಸರ್ವೈವಲೆನ್ಸ್ ಟೀಮ್ ಏನಿದೆ ಅವರು ತಪಾಸಣೆಯನ್ನು ನಡೆಸಿದಂತ ಸಂದರ್ಭದಲ್ಲಿ 3.89 ಲಕ್ಷ ನಗದು ಸಿಕ್ಕಿದೆ. ಆ ನಗದಿಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೇಳಿದಂತ ಸಂದರ್ಭದಲ್ಲಿ ಅದು ಕೂಡ ಕೋಳಿ ಫಾರಂನ ಮಾಲೀಕ ಬಾಲಕೃಷ್ಣ ಎಂಬುವರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎರಡರಲ್ಲೂ ಕೂಡ ದಾಖಲೆಗಳನ್ನ ಸಲ್ಲಿಕೆ ಮಾಡಿಲ್ಲ. ಹಾಗಾಗಿ ದಾಖಲಾತಿಗಳನ್ನ ಸಲ್ಲಿಕೆ ಮಾಡದ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಆ ಹಣವನ್ನ ಸೀಸ್ ಮಾಡಿದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸರಿಯಾದ ರೀತಿಯ ದಾಖಲೆಗಳನ್ನ ಕೊಟ್ರೆ ಆ ಹಣವನ್ನ ವಾಪಸ್ ಕೊಡ್ತಾರೆ. ಇಲ್ಲಾಂದ್ರೆ ಚುನಾವಣಾಧಿಕಾರಿಗಳು ಆ ಹಣವನ್ನ ಸೀಸ್ ಮಾಡುವಂತ ಕೆಲಸವನ್ನ ಮಾಡಲಿದ್ದಾರೆ. ರಾಹುಲ್. ಎಸ್ ಸಂದೇಶ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.